ವೀಕ್ಷಕರೇ, ಇವತ್ತೊಂದು ಒಳ್ಳೆ ಸಿನಿಮಾ ರಿಲೀಸ್ ಆಗಿದೆ. ಏನು ಸಿನಿಮಾ ಅಂತ ಹೇಳಿದ್ರೆ ಅದು ಬೆಂಗಲ್ ಫೈಲ್ಸ್ ಅಂತ. ದಿ ಬೆಂಗಲ್ ಫೈಲ್ಸ್ ಅಂತ. ಅವನು ರಿಲೀವ್ ಜಿಲೀವ್ ಗೆಲೀವ್ ಅಂತ ಅಂತಾನೆ ಯಾವುದೊಂದು ಪೇನ್ದಿಂದ ಅವನು ತಾನು ಕಾಶ್ಮೀರದಲ್ಲಿ ಹೇಗೆ ಅನುಭವಿಸಿದ್ನು ಅಂತ ಕನಿಷ್ಠ ಆ ಮತದ ಇತಿಹಾಸವನ್ನು ಓದಲಿಕ್ಕೆ ಸಾಧ್ಯ ಆಗದೇ ಇದ್ದರೂ ಈ ಸಿನಿಮಾವನ್ನು ನೋಡಿದಾಗ ನಿಮ್ಗೆ ಅರ್ಥ ಆಗತ್ತೆ ಅವರ ನಿಜವಾದ ಗುರಿ ಏನು ಅಂತ ಹೇಳಿ. ಹೇಗೆಲ್ಲ ಷಡ್ಯಂತ್ರಗಳಾಗತ್ತೆ, ಹಿಂದೂಗಳ ಮೇಲೆ ಹೇಗೆ ದಾಳಿಗಳಾಗತ್ತೆ. ಭಾರತ್ ಹಿಂದೂओं का ರಾಷ್ಟ್ರ है. ಕಾಶ್ಮೀರ್ ಫೈಲ್ಸಿಂದ ಹಿಡಿದು ಬೆಂಗಾಲ್ ಫೈಲ್ಸ್ನವರೆಗೂ ಅದಷ್ಟೇ ಅಲ್ಲ, ಇದನ್ನು ನೋಡಿ ಹಿಂದೂಗಳು ಮತ್ತು ನೀವು ಕೇಳಿದ್ರಲ್ಲ ಏನು ತಿಳ್ಕೊಬೇಕು ಯುವಕ ಯುವತಿಯರು ಅಂತ, ಬೆಂಗಳೂರು ಫೈಲ್ಸ್ ಯಾಕೆ ಆಗ್ಬಿಡ್ಬಾರ್ದು ಅನ್ನೋವಂಥದ್ದು ಕೂಡ ಮೈಂಡಿಗೆ ಬರುತ್ತೆ. ಇನ್ನಾದರೂ ನಾವೆಲ್ಲರೂ ಹಿಂದೂಗಳು ಒಗ್ಗಟ್ಟಾಗಿ ಹೋರಾಟ ಮಾಡಬೇಕು. ಇವತ್ತಿಗೂ ನಮ್ಮ ಹಿಂದೂಗಳು ಒಟ್ಟಿಗಾಗಿದೆಯಲ್ಲ, ಅಷ್ಟೆಲ್ಲ ಅನ್ಯಾಯ ಮಾಡಿದವ್ರ ಕೈಲಿ ನಾವು ದಸರಾನ ಇನಾಗ್ರೇಷನ್ ಮಾಡಿಸ್ತಾ ಇದ್ದೀವಿ. ಅಷ್ಟೆಲ್ಲ ಮಾಡಿದವ್ರಿಗೆ ಮೈನಾರಿಟಿ ಸ್ಟೇಟಸ್ ಕೊಟ್ಟು ಅವ್ರಿಗೆ ಕೊಡಬಾರ್ದೆಲ್ಲ ಕೊಡ್ತಾ ಇದ್ದೀವಿ. ಎಲ್ರಿಗೂ ನಮಸ್ಕಾರ. ಇನ್ಸೈಡರ್ ನ್ಯೂಸ್ಗೆ ಸ್ವಾಗತ. ವೀಕ್ಷಕರೇ, ಇವತ್ತೊಂದು ಒಳ್ಳೆ ಸಿನಿಮಾ ರಿಲೀಸ್ ಆಗಿದೆ. ಏನು ಸಿನಿಮಾ ಅಂತ ಹೇಳಿದರೆ ಅದು ಬೆಂಗಲ್ ಫೈಲ್ಸ್ ಅಂತ. ದಿ ಬೆಂಗಲ್ ಫೈಲ್ಸ್ ಅಂತ. ಈ ಹಿಂದೆ ಕಾಶ್ಮೀರಿ ಫೈಲ್ಸ್ ಅಂತ ಸಿನಿಮಾ ಮಾಡಿದ್ದಂಥ ನಿರ್ದೇಶಕರು ಅದೇ ಥರ ಇವತ್ತು ಕೂಡ ಅದೇ ಥರ ಒಂದು ಒಳ್ಳೆ ಮೆಸೇಜ್ ಇಟ್ಕೊಂಡು ಒಂದು ಒಳ್ಳೆ ಸಿನಿಮಾ ಮಾಡಿದ್ದಾರೆ. ಆ ಸಿನಿಮಾನ ನೋಡಿದ ಜನಗಳು ಏನಂತಾರೆ ಅಂತ ಅವ್ರ ಹತ್ರನೇ ಕೇಳೋಣ ಬನ್ನಿ. ಚೆನ್ನಾಗಿತ್ತು, ಒಳ್ಳೆ ನಿರ್ದೇಶನ. ನಾವು ಮರೆತ ಇತಿಹಾಸವನ್ನು ಮತ್ತೆ ನಮಗೆ ನೆನಪಿಸ್ಕೊಟ್ಟಿದೆ. ಇನ್ನಾದರೂ ನಾವೆಲ್ಲರೂ ಹಿಂದೂಗಳು ಒಗ್ಗಟ್ಟಾಗಿ ಹೋರಾಟ ಮಾಡಬೇಕು. ಈ ಸಿನಿಮಾನ ಮುಖ್ಯವಾಗಿ ಜನ ಯಾಕೆ ನೋಡಬೇಕಂತ ಇಷ್ಟಪಡ್ತೀನಿ. ನಮಗಿನ್ನೂ ಸ್ವಾತಂತ್ರ್ಯ ಬಂದಿಲ್ಲ ಅಂತ ಅನಿಸುತ್ತೆ. ಇನ್ನೊಮ್ಮೆ ಎಲ್ಲ ಸಂವಿಧಾನವನ್ನು ಪರೀಕ್ಷೆ ಮಾಡಿ ಓದಿ ಅಧ್ಯಯನ ಮಾಡಿ ಈ ದೇಶಕ್ಕೋಸ್ಕರ ಏನು ಮಾಡಬೇಕು ಅನ್ನೋದು ನಮಗೆ ಗೊತ್ತಾಗಬೇಕಾಗೋದಕ್ಕೋಸ್ಕರ ಆದರೂ ನಾವು ಎಲ್ಲರೂ ಈ ಸಿನಿಮಾ ನೋಡಲೇಬೇಕು. Acting was superb. Everybody, all the actors were amazing. The delivery of the dialogues were amazing. And when they saw that the killing of the post-independence and partition and after partition, that the divide was very keenly, the fine line was very beautifully shown. ಹಿಂದೂ ಒಗ್ಗಟ್ಟಾಗಲ್ಲ, ಈ ಸಮಸ್ಯೆ ಎದುರಿಸ್ತಾನೆ ಇರಬೇಕಾಗತ್ತೆ. ಆ ಸಂದೇಶನ ಕೊಟ್ಟಿದೆ. ಇವತ್ತಿಗೂ ನಮ್ಮ ಹಿಂದೂಗಳು ಒಟ್ಟಿಗಾಗಿದೆಯಲ್ಲ, ಅಷ್ಟೆಲ್ಲ ಅನ್ಯಾಯ ಮಾಡಿದವ್ರ ಕೈಲಿ ನಾವು ದಸರಾನ ಇನಾಗ್ರೇಷನ್ ಮಾಡಿಸ್ತಾ ಇದ್ದೀವಿ. ಅಷ್ಟೆಲ್ಲ ಮಾಡಿದವ್ರಿಗೆ ಮೈನಾರಿಟಿ ಸ್ಟೇಟಸ್ ಕೊಟ್ಟು ಅವ್ರಿಗೆ ಕೊಡಬಾರ್ದೆಲ್ಲ ಕೊಡ್ತಾ ಇದ್ದೀವಿ. ಆದರೆ ಅದನ್ನು ನಿಯತ್ತಿಲ್ಲದೆ ಇರೋ ಜನರ ಜೊತೆ ಇದನ್ನು ಮಾಡೋದ್ರಿಂದ ಪ್ರಯೋಜನ ಇಲ್ಲ. ಹಿಂದೂ ಸಂಘಟನೆ ಆಗದೆ ಹೋದರೆ ಈ ಸ್ಥಿತಿ ಇನ್ನೊಂದು ಸರಿ ಮರುಕಳಿಸುತ್ತೆ. ಅದಕ್ಕೆ ಎಚ್ಚರಿಕೆಯಿಂದ ನಾವು ನೋಡಬೇಕು. ಆ ಸಂದೇಶನ ಈ ಚಿತ್ರ ಕೊಟ್ಟಿದೆ. बहुत सी ऐसी चीज़ें हैं जो हम लोगों को पता नहीं हैं और इस फिल्म के से हमको पता चलती है कि क्या क्या हुआ और हिस्ट्री हमको गलत सिखाई जाती है. तो बहुत अच्छी पिक्चर. It's a great cinematography and a good message for us to reflect on what is happening today. And if you don't act today, then what it will do for us, for the next generations. Thank you. Direction was fantastic and a very powerful message. Brilliant. Yes, it's a brilliant movie. I think a lot of effort has been put in in this movie, and it's pretty difficult to watch also. I think there's a lot more work to be done. ಫಿಲ್ಮು ಒಂದು ಸ್ವಲ್ಪ ಎಳೆದಿದ್ದಾರೆ ಅಪೇಕ್ಷೆಗಿಂತ ಜಾಸ್ತಿ. ಆದರೆ ಬೆಂಗಾಲದಲ್ಲಿ ಆಗಿರೋ ಒಂದೇನು ಕಥೆ ಇದೆ, ಆ ಕಥೆ ನಮ್ಗೆ ಯಾರಿಗೂ ಗೊತ್ತಿರಲಿಲ್ಲ. ಆ ಕಥೆ ಈಗ ನಮಗೆ ಅರ್ಥ ಆಗಿ ಈಗ ನಮ್ಗೆ ಅನ್ನಿಸ್ತಾ ಇದೆ ಅಲ್ಲಿ ಜನ ಎಷ್ಟೊಂದು ಕಷ್ಟಪಟ್ಟಿದ್ದಾರೆ ಅಂತ. ಇನ್ನು ಫಿಲ್ಮ್ ಮೇಕಿಂಗ್ ಬಗ್ಗೆ ಹೇಳಬೇಕು ಅಂತಂದರೆ ಆ ಒಂದು ಫ್ಲ್ಯಾಶ್ ಬ್ಯಾಕು ಪ್ರೆಸೆಂಟ್ ಏನು ತೊಗೊಂಡಿದ್ದಾರೆ, ತುಂಬ ಚೆನ್ನಾಗಿ ತೊಗೊಂಡಿದ್ದಾರೆ. ಅಂದರೆ ನಿಮಗೆ ಎಲ್ಲೂ ಒಂಥರ ಏನಾಗ್ತದೆ ಇಲ್ಲ ಅಂದ ತಕ್ಷಣ ಫ್ಲ್ಯಾಶ್ ಬ್ಯಾಕಿಗೆ ಹೋಗುತ್ತೆ ಮತ್ತು ವಾಪಸ್ ಬರುತ್ತೆ. ಅವಾಗ ನಿಮ್ಗೆ ಒಂಥರ ಕುತೂಹಲ ಹುಟ್ಟುತ್ತೆ ಏನಾಗುತ್ತೆ ಮುಂದೆ ಅಂತ. ಇನ್ನು ಕೆಲವೊಂದೊಂದು 5-6 ಸೀನ್ ಅಂತೂ ತುಂಬ ಚೆನ್ನಾಗಿ ಬಂದಿದೆ. ಫಸ್ಟ್ ಟೈಮು ಯಾವಾಗ ಶಿವ ಪಂಡಿತ್ ಅವನು ಹುಸೇನನ ಮನೆಗೆ ಹೋಗ್ತಾನೆ, ಅಲ್ಲಿ ಹುಸೇನ್ ತಮ್ಮ ಧರ್ಮದಿಂದ ಆಗ್ತಾ ಇರೋ ವಿಷಯದ ಬಗ್ಗೆ ಹೆಂಗೆ ಜನದಲ್ಲಿ ತಲೆಯಲ್ಲಿ ತುಂಬಿದ್ದಾರೆ ಅಂತ ಎಷ್ಟು ನೈಜವಾಗಿ ಹೇಳ್ತಾನೆ. ಅದು ತುಂಬ ಅರೆಸ್ಟಿಂಗ್ ಸೀನ್ ಇದೆ. ಆಮೇಲೆ ಪಲ್ಲವಿ ಜೋಶಿ ಯಾವಾಗ ಅವಳಿಗೆ ಹೆದರಿಕೆ ಆಗುತ್ತೆ ಯೋಚನೆ ಮಾಡಿಕೊಂಡು ಹೆಂಗೆ ಒಂಥರ ಒಂದು ಮಾನಸಿಕ ಸ್ಥಿತಿಯಲ್ಲಿ ಹೆಂಗೆ ಒದ್ದಾಡ್ತಾಳೋ ಅದು ತುಂಬ ಚೆನ್ನಾಗಿ ಬಂದಿದೆ. ಆಮೇಲೆ ಅವಳು ರಿಪೋರ್ಟರ್ ಬಂದು ಶಿವ ಪಂಡಿತ್ ಕೇಳ್ತಾರೆ, ನಿನಗೇನು ಆಗುತ್ತೆ ಬಿಡು, ನಿನಗೇನು ಗೊತ್ತು ಒಂದು ಹೆಣ್ಣಿನ ಕರಡು ಇದು ಅಂತ. ಆಗ ಅವನು ರಿಲೀವ್ ಜಿಲೀವ್ ಗೆಲೀವ್ ಅಂತ ಅಂತಾನೆ ಯಾವುದೊಂದು ಪೇನ್ದಿಂದ ಅವನು ತಾನು ಕಾಶ್ಮೀರದಲ್ಲಿ ಹೇಗೆ ಅನುಭವಿಸಿದ್ನು ಅಂತ ಅದು ಮಾತ್ರ ತುಂಬ ಚೆನ್ನಾಗಿ ಬಂದಿದೆ.
ಒಂದು ಮನೋರಂಜನೆ ಫಿಲ್ಮ್ ಅಂತ ನೋಡ್ಲಿಕ್ಕೆ ಹೋಗಬಾರ್ದು. ಇತಿಹಾಸದಲ್ಲಿ ಆದ ಘಟನೆ, ಆ ಘಟನೆ ಬಗ್ಗೆ ನಮಗೊಂದು ತಿಳುವಳಿಕೆ ಇದ್ದು ಈ ತಿಳುವಳಿಕೆಯಿಂದ ಅವ್ನು ತೋರಿಸ್ತಾನಲ್ವ. ಇದರಲ್ಲಿ ಹಿಂದೂ ಇದ್ದಾರೆ, ಮುಸ್ಲಿಮ್ ಇದ್ದಾರೆ, ಆದರೆ ಭಾರತೀಯರು ಯಾರು ಅಂತ ತೋರಿಸ್ತಾರಲ್ಲ, ಆ ಭಾರತೀಯತೆ ಬೇಕು ಅಂತ ನೋಡೋದಿತ್ತಂದ್ರೆ ಈ ಫಿಲ್ಮ್ ಮಾತ್ರ ಪಕ್ಕಾ ನೋಡಲೇಬೇಕು. ಥ್ಯಾಂಕ್ ಯು ಸರ್. ಸಿನಿಮಾ ನೋಡಿದರೆ ಯುವಕರು ನಾವು ಈ ಸಿನಿಮಾ ನೋಡಿ ಏನು ಕಲಿಬೇಕು, ಯುವಕರು ಅಂತಲ್ಲ ಇಡೀ ಭಾರತ ಜನತೆನೇ ಕಲಿಬೇಕು. ಮಕ್ಕಳಿಂದ ಹಿಡಿದು ಪ್ರತಿಯೊಬ್ಬರು ಕಲಿಯುವಂಥ ವಿಷಯಗಳು ಸಾಕಷ್ಟು ಈ ಸಿನಿಮಾದಲ್ಲಿ ಇದೆ ಅಂತ ಅನಿಸುತ್ತೆ. ಸೊ ನಿಮ್ಗೆ ಏನು ಅನ್ನಿಸ್ತು, ನಿಮ್ಮ ಫಸ್ಟ್ ಒಪಿನಿಯನ್ ಭಾರತ ಜನತೆಗೆ ಅಥವಾ ಸಿನಿ ರಸಿಕರಿಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ? ಸರ್, ಸಿನಿ ರಸಿಕರು ಮತ್ತು ನನ್ನ ತಲೆಮಾರಿನ ಯುವಕ ಯುವತಿಯರಿಗೆ ಮೊದಲನೇದಾಗಿ ಇತಿಹಾಸ ಅಂತಂದರೆ ಯಾವುದೋ 4 ಪಠ್ಯಪುಸ್ತಕದ 4 ಪೇಜ್ ತಿರುವಾಕೋದ್ರಿಂದ ತಿಳ್ಕೊಳ್ಳೋದಕ್ಕಾಗೋದಿಲ್ಲ. ವಿವೇಕ್ ರಂಜನ್ ಅಗ್ನಿಹೋತ್ರಿರಂತಹ ಎದೆಗಾರಿಕೆ ಇರತಕ್ಕಂಥ ನಿರ್ದೇಶಕರು ಮಾಡ್ತಕ್ಕಂಥ ಸಿನಿಮಾಗಳನ್ನು ನೋಡಿನೂ ಕೂಡ ನಾವು ಇತಿಹಾಸವನ್ನು ಅನಾವರಣ ಮಾಡ್ಬೋದು ಅನ್ನೋವಂಥದ್ದು ಮೊದಲನೇದು. ಎರಡನೇದಾಗಿ ಈ ಬೆಂಗಾಲ್ ಫೈಲ್ಸ್ನ ಬಗ್ಗೆ ಕನ್ನಡದ ಅಥವಾ ಬೆಂಗಳೂರಿನಲ್ಲಿ ಕೂತ್ಕೊಂಡು ಹಾಯಾಗಿರೋವಂಥ ಸಿಲಿಕಾನ್ ಸಿಟಿನಲ್ಲಿರೋವಂಥ ಯುವಕ ಯುವತಿಯರು ಯಾಕೆ ನೋಡಬೇಕು ಅಂತಂತಂದರೆ, ದಿನಗಳು ತುಂಬ ದೂರ ಇಲ್ಲ. ಬೆಂಗಳೂರಿನಲ್ಲೂ ಕೂಡ DJ ಹಳ್ಳಿ KJ ಹಳ್ಳಿ ಆಗಿರೋಂಥದ್ದು ಯಾಕೆ ಅನ್ನೋವಂಥದ್ದು ಇದನ್ನು ಈ ಸಿನಿಮಾ ನೋಡಿದ್ರೆ ಅರ್ಥ ಮಾಡ್ಕೊಬೋದು. ಬೆಂಗಳೂರಿನಲ್ಲೂ ಎಷ್ಟೋ ಏರಿಯಾಗಳಿದೆ, ನಾನು ಹೆಸರು ಹೇಳೋಕ್ಕೆ ಇಷ್ಟಪಡೋದಿಲ್ಲ. ಆದರೆ ನಮ್ಮ ಮೈಂಡಲ್ಲೇ ಅದು ಯಾವ ರೀತಿ ಸೈಕಲಾಜಿಕಲ್ ಎಫೆಕ್ಟ್ ಇದೆ ಅಂತಂತಂದರೆ ಅದನ್ನು ನಾವು ಮೈನಾರಿಟಿ ಏರಿಯಾ ಅಂತಲೇ ಕರಿತೇವೆ. ಅದಷ್ಟೇ ಅಲ್ಲ, ಇವತ್ತು ನಮ್ಮ ದೇಶದಲ್ಲಿ ನೀವು ಯಾವ ರೀತಿ ನ್ಯಾಯಾಂಗ ವ್ಯವಸ್ಥೆ ಅಥವಾ ಯಾವ ರೀತಿ ಒಂದು ಸಮಾಜ ಇದೆ ಅಂತಂದರೆ, ನಾವು ಪ್ರಧಾನಮಂತ್ರಿನ ಬೈಬೋದು, ಗೃಹ ಮಂತ್ರಿನ ಬೈಬೋದು, ಬೇರೆ ರಾಜ್ಯದ ಮುಖ್ಯಮಂತ್ರಿನ ಬೈಬೋದು. ಆದರೆ ಒಬ್ಬ ಮೈನಾರಿಟಿ MLA ಬಗ್ಗೆ ಬೆರಳು ಎತ್ತದಿರಲಿ, ಕಣ್ಣೆತ್ತು ನೋಡೋದಕ್ಕೂ ಕೂಡ ಇವತ್ತು ಭಯ ಪಡ್ಕೊಳ್ಳೋವಂಥ ಸ್ಥಿತಿ ಯಾಕಿದೆ ಅಂತಂತಂದರೆ, ಈ ಸಿನಿಮಾನ ನೋಡಿದ್ರೆ ಅದರದ್ದು ಕ್ಲೂಗಳು ನಿಮಗೆ ಕರೆಕ್ಟಾಗಿ ಅರ್ಥ ಆಗುತ್ತೆ. ಬೆಂಗಾಲ್ ಫೈಲ್ಸ್ ನಾಟ್ ಜಸ್ಟ್ ಎ ಸಿನಿಮಾ, ಇಟ್ಸ್ ಅ ಬ್ಲೂ ಪ್ರಿಂಟ್ ಪ್ಯಾಟ್ರನ್. ಕಾಶ್ಮೀರ್ ಫೈಲ್ಸಿಂದ ಹಿಡಿದು ಬೆಂಗಾಲ್ ಫೈಲ್ಸ್ನವರೆಗೂ. ಅದಷ್ಟೇ ಅಲ್ಲ, ಇದನ್ನು ನೋಡಿ ಹಿಂದೂಗಳು ಮತ್ತು ನೀವು ಕೇಳಿದ್ರಲ್ಲ ಏನು ತಿಳ್ಕೊಬೇಕು ಯುವಕ ಯುವತಿಯರು ಅಂತ, ಬೆಂಗಳೂರು ಫೈಲ್ಸ್ ಯಾಕೆ ಆಗ್ಬಿಡ್ಬಾರ್ದು ಅನ್ನೋವಂಥದ್ದು ಕೂಡ ಮೈಂಡಿಗೆ ಬರುತ್ತೆ. ಸೊ ಯಾಕೆ ಬೆಂಗಳೂರು ಫೈಲ್ಸ್ ಆಗಬಾರ್ದು ಅನ್ನೋದಕ್ಕಿಂತ ಮುಂಚೆ ನಾವು ಎಚ್ಚೆತ್ಕೊಳ್ಬೇಕು ಅಂತ ಅನಿಸುತ್ತೆ ಈ ಸಿನಿಮಾವನ್ನು ನೋಡಿದ್ರೆ. ಇನ್ನು ಮಿಕ್ಕಿದ್ದು ಎಲ್ಲವನ್ನು ಹೇಳೋದಕ್ಕಿಂತ ಸಿನಿಮಾ ನೋಡಿ ತಿಳ್ಕೊಳ್ಳೋವಂಥದ್ದು ಭಾಳಷ್ಟಿದೆ. ಆ ಸಿನಿಮಾದಲ್ಲೇ ಇದು ಮಾಡ್ಬೋದು. ಮತ್ತು ಇನ್ನೊಂದು ನಾನೇನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂತಂತಂದರೆ, ಈ ಸಿನಿಮಾದ ಮುಖಾಂತರ ಭಾರತಿ ಬ್ಯಾನರ್ಜಿ ಒಂದು ಕ್ಯಾರೆಕ್ಟರ್ ಏನು ಡಿಪಿಕ್ಟ್ ಮಾಡುತ್ತೆ ಅಂತಂತಂದರೆ, ತಾಯಿ ಭಾರತಿ ಯಾವ ರೀತಿ ಇನ್ಫ್ಲುಯೆನ್ಸ್ ಆಗಿದ್ಲು ಮತ್ತು ಯಾವ ರೀತಿ ಆ ಒಂದು ಎಕೋಸಿಸ್ಟಮ್ ಇತ್ತು ಅನ್ನೋದಕ್ಕಿಂತ ಹೆಚ್ಚಾಗಿ ಗಾಂಧೀಜಿ ಒಂದು ಇಂಪ್ಯಾಕ್ಟ್ ಯಾವ ರೀತಿ ಇತ್ತು, ಕೇವಲ ಒಂದು ಸತ್ಯಾಗ್ರಹದಿಂದ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಸಿಗ್ತಾ ಅನ್ನೋವಂಥ ಪ್ರಶ್ನೆಗೆ ಇಲ್ಲಿ ಕೂಲಂಕುಷವಾಗಿ ಉತ್ತರ ಇದೆ. ಅದಷ್ಟೇ ಅಲ್ಲದೆ, ನಾವು ಒಂದು ಸತಿ ಅರ್ಥ ಮಾಡ್ಕೊಳ್ಳೋಕೆ ಶುರು ಮಾಡಬೇಕಾದ್ರೆ ನಾವು ಅರ್ಥೈಸ್ಕೊಳ್ಳುವಂತಹ ಅಥವಾ ನಾವು ಯಾವುದನ್ನು ನಂಬುತ್ತೀವಿ ಅನ್ನೋವಂಥದ್ರ ಇಂಪ್ಯಾಕ್ಟ್ ನಮ್ಮ ಮೇಲೆ ಎಷ್ಟಿರುತ್ತೆ ಅನ್ನೋದು ಕೂಡ ಈ ಸಿನಿಮಾನ ನೋಡಿ ಅರ್ಥ ಮಾಡ್ಕೊಬೋದು. ಯಾಕೆಂತಂತಂದರೆ, ಈ ನಾನ್ ವೈಲೆನ್ಸ್ ಮೂಮೆಂಟು ಯಾವ ಭಾರತಿ ಬ್ಯಾನರ್ಜಿ ತನ್ನ ಬ್ರಿಟಿಷ್ ಗವರ್ನರ್ಗೆ ಗುಂಡೊಡೆದು ಸಾಯಿಸಿರ್ತಾಳೋ, ಅದೇ ಜಸ್ಟಿಸ್ ಬ್ಯಾನರ್ಜಿ ಅವರವ್ರ ತಂದೆ ಸೇವಾಗ್ರಾಮ ಕರ್ಕೊಂಡೋಗಿ ಬಿಡ್ತಾರೆ ಗಾಂಧೀಜಿ ಹತ್ರ ಶಾಂತಿ ಪಾಠ ಕಲೀಲಿ ಅಂತ. ಆದರೆ ಅದಷ್ಟೇ ಸ್ವಲ್ಪ ದಿನಗಳ ನಂತರ ಜಸ್ಟಿಸ್ ಬ್ಯಾನರ್ಜಿಗೂ ಕೂಡ ಯಾವ MLAನ ಅವರೇ ಬೇಲ್ ಕೊಟ್ಟು ಕಳಿಸಿರ್ತಾರೋ ಅದೇ MLA ಒಂದು ಚೌಕ್ ಮಧ್ಯದಲ್ಲಿ ಸರ್ ವಿವೇಕ್ ರಂಜನ್ ಅಗ್ನಿಹೋತ್ರಿ ಆಗಿರ್ಬೋದು, ಅವರ ರೀತಿ ಎದೆಗಾರಿಕೆ ಇರುವಂಥ ಮತ್ತಷ್ಟು ಜನ ನಿರ್ದೇಶಕರು ಕೇವಲ ಬಾಲಿವುಡ್ಗೆ ಅಂತಲ್ಲ, ಇಡೀ ದೇಶಕ್ಕೆ ಪ್ರತಿ ಚಿತ್ರರಂಗದ ಭಾಷೆಗಳಲ್ಲೂ ಕೂಡ ಬೇಕಾಗಿದ್ದಾರೆ. ವಿವೇಕ್ ರಂಜನ್ ಅಗ್ನಿಹೋತ್ರಿ ಅವರಾಗಿರ್ಬೋದು, ಅವರ ಧರ್ಮಪತ್ನಿಯವರಾಗಿರ್ಬೋದು, ಅಥವಾ ಅನುಪಮ್ ಖೇರ್ ಅವರಾಗಿರ್ಬೋದು, ಒಟ್ಟಾರೆಯಾಗಿ ಒಂದು ಅದ್ಭುತವಾದಂಥ ಒಂದು ತಂಡ ಈ ಸಿನಿಮಾ ಹಿಂದೆ ಕೆಲಸ ಮಾಡಿದೆ. ಇದಕ್ಕೆ ಮುಂಚೆನೂ ನೀವು ಕೇಳ್ದಂಗೆ ಅವ್ರು ಮಾಡಿರೋಂಥ ಕಾಶ್ಮೀರ್ ಫೈಲ್ಸ್ ಆಗಿರ್ಬೋದು, ವ್ಯಾಕ್ಸಿನ್ ವಾರ್ ಆಗಿರ್ಬೋದು. ನಾನಂತೂ ವಿವೇಕ್ ರಂಜನ್ ಅಗ್ನಿಹೋತ್ರಿ ಅವ್ರನ್ನ ತುಂಬ ಇಷ್ಟಪಟ್ಟಿದ್ದು, ನೋಡೋಕ್ಕೆ ಶುರು ಮಾಡಿದ್ದು ಬುದ್ಧ ಇನ್ನ ಟ್ರಾಫಿಕ್ ಜಾಮಿಂದ. ಬುದ್ಧ ಇನ್ನ ಟ್ರಾಫಿಕ್ ಜಾಮ್ ನೋಡಿದ್ರೆ ಅದೊಂಥರ ಬೇಸಿಸ್ ಅಂತ ಅನ್ಬೋದು. ಈ ಸಿನಿಮಾ ನೋಡೋಕ್ಕಿಂತ ಮುಂಚೆ ಅದನ್ನೂ ಒಂದು ಸತಿ ನೋಡಿ ಅಂತ ಎಲ್ಲರಿಗೂ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಎಸ್ಪೆಷಲಿ ನನ್ನ ಜನ್ರೇಷನ್ ಯೂತ್ ಆ ಸಿನಿಮಾನೂ ಒಂದು ಸತಿ ನೋಡಬೇಕು. ಅವ್ರವ್ರ ಕ್ಯಾಂಪಸ್ಗಳಲ್ಲಿ ಯಾರ್ಯಾರು ಯಾವ ಪ್ರೊಫೆಸರ್ಸು ಯಾವ್ಯಾವುದಕ್ಕೆ ಅಸೋಸಿಯೇಟ್ ಆಗಿರ್ತಾರೆ ಮತ್ತು ಅದು ಅವ್ರ ಮೇಲೆ ಯಾವ ರೀತಿ ಇಂಪ್ಯಾಕ್ಟ್ ಆಗುತ್ತೆ ಅನ್ನೋವಂಥದ್ದು ನೀವು ಕೇಳ್ದಂಗೆ ಅವ್ರ ಹಿಂದಿನ ಸಿನಿಮಾಗಳು ಅಂತಂದರೆ ಐ ರೆಕಮೆಂಡ್ ಬುದ್ಧ ಇನ್ನ ಟ್ರಾಫಿಕ್ ಜಾಮ್ ನೋಡಲೇಬೇಕು. ಹೆಂಗೆ ಒಂದು ಕ್ಯಾಂಪಸ್ ಒಳಗಡೆ ಪಾಟ್ರಿ ಕ್ಲಬ್ ನಡೆಸ್ತೀವಿ ಅಂತ ಅಂದ್ಬಿಟ್ಟು ನಕ್ಸಲ್ ಫಂಡಿಂಗ್ ನಡೀತಾ ಇರುತ್ತೆ, ಅದ್ರ ವಿಕ್ಟಿಮ್ ಹೆಂಗಾಗ್ತಾರೆ ವಿವೇಕ್ ರಂಜನ್ ಅನ್ನೋದು ಕೂಡ ಅದರಲ್ಲಿ ತೋರಿಸಿದ್ದಾರೆ. ಅದಷ್ಟೇ ಅಲ್ಲದೆ ವ್ಯಾಕ್ಸಿನ್ ವಾರ್ನಲ್ಲಿ ಯಾರೂ ಹೇಳ್ದಂಥ ನಮ್ಮ ದೇಶದ ವಿಜ್ಞಾನಿಗಳ ಯಶೋಗಾಥೆ ಬಗ್ಗೆ ಹಾಡಿದ್ದಾರೆ. ಕಾಶ್ಮೀರ್ ಫೈಲ್ಸ್ನಲ್ಲಿ ಯಾರೂ ಹೇಳದೇ ಇರತಕ್ಕಂಥ ಕಾಶ್ಮೀರಿ ಪಂಡಿತರ ಒಂದು ಅಳಲನ್ನು ಮುಂದೆ ತಂದರು. ಅದೇ ರೀತಿ ಬೆಂಗಾಲ್ ಫೈಲ್ಸ್ ಕೂಡ ನಮ್ಮ ದೇಶ ಏನೋ ಒಂದಷ್ಟು ಸ್ವಾತಂತ್ರ್ಯ ಹೋರಾಟ ಅನ್ನೋ ಹೆಸರಲ್ಲಿ ಸತ್ಯಾಗ್ರಹಗಳನ್ನ
ಮಾಡಿ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ತು ಅನ್ನೋಂಥ ಒಂದು ಸುಳ್ಳು ಇತಿಹಾಸ ಏನಿದೆ ಅದನ್ನು ನಿಜ ಜನರ ಮುಂದೆ ಅನಾವರಣ ಮಾಡ್ತಕ್ಕಂಥ ಒಂದು ಎದೆಗಾರಿಕೆ ಇರತಕ್ಕಂಥ ಮನುಷ್ಯ. ಹಂಗಾಗಿ ಅವ್ರು ಇದೇ ರೀತಿ ಒಳ್ಳೆ ಸಿನಿಮಾಗಳನ್ನ ಮಾಡಲಿ, ನಾವೆಲ್ಲರೂ ಅವ್ರ ಜೊತೆ ಇದ್ದೀವಿ. ನನ್ನ ತಲೆಮಾರಿನ ಜನ ಅಂತೂ ಅವ್ರಿಗೆ ಸಪೋರ್ಟ್ ಮಾಡ್ತೀವಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್ ಸರ್. ನೋಡಿದ್ರಲ್ಲ ಪ್ರೇಕ್ಷಕರೇ, ದಿ ಬೆಂಗಾಲ್ ಫೈಲ್ಸ್ ಸಿನಿಮಾ ನೋಡಿದಂಥ ಪ್ರೇಕ್ಷಕರು ಯಾಕೆ ಆ ಸಿನಿಮಾ ನೋಡಬೇಕಂತ ಹೇಳಿದ್ದಾರೆ, ಖುಷಿ ಪಟ್ಟಿದ್ದಾರೆ, ಒಂದು ಒಳ್ಳೆ ಮೆಸೇಜ್ ಇದೆ ಅಂತಲೂ ಕೂಡ ಹೇಳಿದ್ದಾರೆ. ದಯವಿಟ್ಟು ಕನ್ನಡ ಪ್ರೇಕ್ಷಕರು ಈ ಸಿನಿಮಾನ ಥಿಯೇಟ್ರಿಗೆ ಬಂದು ನೋಡಿ ಅಂತ ಹೇಳ್ತಾ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಇನ್ಸೈಡ್ ರಶ್. ನಮಸ್ಕಾರ.